ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅದರಲ್ಲಿ ಭಾಗವಹಿಸುವ ಉದ್ದೇಶದಿಂದ ನಾವು ಈ ಜೀವನದಲ್ಲಿ ಹುಟ್ಟಿ ಬೆಳೆದಿದ್ದೇವೆ. ನಾವು ಕೆಟ್ಟ ವಿಷಯಗಳು ಮತ್ತು ಒಳ್ಳೆಯ ವಿಷಯಗಳು, ಏರಿಳಿತಗಳು, ಸಂತೋಷ ಮತ್ತು ದುಃಖಗಳನ್ನು ಎದುರಿಸುತ್ತೇವೆ. ಇದು ಅನಿವಾರ್ಯ, ಇದು ವಿಕಾಸ. ಅದಕ್ಕಾಗಿಯೇ ನಾವು ಇಲ್ಲಿದ್ದೇವೆ. ಜೀವನದ ಬಾಹ್ಯ ವಿರೋಧಾಭಾಸಗಳ ಮೂಲಕ ಒಂದು ಮಾರ್ಗವನ್ನು ಕಂಡುಕೊಳ್ಳುವುದು ಮತ್ತು ಒಳಗೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಇದು ಸುಲಭವಲ್ಲ. ಗಟ್ಟಿಯಾದ ಹಡಗುಗಳು ಎಷ್ಟು ಕಠಿಣವಾಗಿರಬಹುದು ಎಂದರೆ ನಾವು ಬದುಕುಳಿಯಲು ಸಾಧ್ಯವಿಲ್ಲ ಎಂದು ನಮಗೆ ಅನಿಸುತ್ತದೆ, ಮತ್ತು ಸುಖಗಳು ಎಷ್ಟು ಆಹ್ಲಾದಕರವಾಗಿರಬಹುದು ಎಂದರೆ ನಾವು ಮುಂದುವರಿಯಲು ಮರೆತು ಬಿಡುತ್ತೇವೆ. ನಾವು ಅನಿವಾರ್ಯವಾದ ವಿಕಾಸದ ಶಾಶ್ವತ ಚಲನೆಯನ್ನು ತಪ್ಪಿಸಿದರೆ ನಾವು ಜೀವನದ ಹಿಂದೆ ಬೀಳುತ್ತೇವೆ ಮತ್ತು ನಮ್ಮ ಉದ್ದೇಶವನ್ನು ಮರೆತು ಬಿಡಿ. ನಮ್ಮ ಬೆಳವಣಿಗೆಯ ಮೂಲಕ ಮತ್ತು ನಮ್ಮ ವೈಯಕ್ತಿಕ ಅನುಭವಗಳ ಮೂಲಕ ನಮಗೆ ಸಾಧನಗಳನ್ನು ನೀಡಲಾಗುತ್ತದೆ. ಇದು ಜೀವನದ ಜಟಿಲತೆಯ ಮೂಲಕ ಹಾದುಹೋಗಲು ನಮಗೆ ಸಹಾಯ ಮಾಡುತ್ತದೆ. ಆದರೆ ಇಂದಿನ ಜಗತ್ತಿನಂತೆ ಎಲ್ಲರೂ ಅಲ್ಲ, ಮತ್ತು ಅನೇಕ ಜನರು ಹಾಗೆ ಮಾಡಲು ತೊಂದರೆಗಳನ್ನು ಎದುರಿಸುತ್ತಾರೆ ಎಂದು ನೋಡುವುದು ಸುಲಭ. ಅದಕ್ಕಾಗಿಯೇ ಧ್ಯಾನವು ಮುಖ್ಯವಾಗಿದೆ. ಕೇವಲ ಯಾವುದೇ ಧ್ಯಾನವಲ್ಲ, ಆದರೆ ಹೃದಯದ ಮೇಲೆ ಧ್ಯಾನ. ಏಕೆಂದರೆ ಹೃದಯವು ನಮ್ಮ ನಿಜವಾದ ಗುರುತಿನ ಸ್ಥಾನವಾಗಿದೆ. ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಲು ಧ್ಯಾನವು ನಮಗೆ ಸಹಾಯ ಮಾಡುತ್ತದೆ. ಇದು ನಮ್ಮ ಬಗೆಗಿನ ನಮ್ಮ ಗ್ರಹಿಕೆಯನ್ನು ನಮ್ಮ ಆತ್ಮದೊಂದಿಗೆ ಸಂಪರ್ಕಿಸುತ್ತದೆ. ಇದು ನಾವು ನಿಜವಾಗಿಯೂ ಯಾರೆಂಬುದನ್ನು ನಮ್ಮ ನಿಜವಾದ ಗುರುತಿನೊಂದಿಗೆ ಸಂಪರ್ಕಿಸುತ್ತದೆ. ನಾವು ಬಳಸುವ 5 ಇಂದ್ರಿಯಗಳು ನಮ್ಮಲ್ಲಿವೆಯೇ ಹೊರತು ನಾವು ಇಂದ್ರಿಯಗಳಲ್ಲ ಎಂಬ ತಿಳುವಳಿಕೆಯನ್ನು ಇದು ನಮಗೆ ನೀಡುತ್ತದೆ. ನಾವು ನಮ್ಮ ಆಲೋಚನೆಗಳನ್ನು ಬಳಸುತ್ತೇವೆ, ನಾವು ನಮ್ಮ ಆಲೋಚನೆಗಳಲ್ಲ ಎಂಬ ತಿಳುವಳಿಕೆಯನ್ನು ಇದು ನಮಗೆ ನೀಡುತ್ತದೆ. ನಮ್ಮ ಗುರುತು ಕೇವಲ ನಮ್ಮೊಳಗಿಂದ ಬರುವ ವಿಷಯವಾಗಿದೆ ಮತ್ತು ಅದು ಹೊರಗಿನ ಪ್ರಭಾವಗಳಿಂದ ರೂಪುಗೊಂಡಿಲ್ಲ ಎಂಬ ತಿಳುವಳಿಕೆಯನ್ನು ಇದು ನಮಗೆ ನೀಡುತ್ತದೆ. ನಾವು ನೈಸರ್ಗಿಕ ಶಕ್ತಿಗಳಿಂದ ಮತ್ತು ಇತರ ಮನುಷ್ಯರಿಂದ ಯಾವ ವಿಷಯಕ್ಕೆ ಒಳಗಾಗುತ್ತೇವೆಯೋ ಅದರ ಬಗ್ಗೆ ನಾವು ಸ್ವಲ್ಪವೇ ಮಾಡಲು ಸಾಧ್ಯ. ಆದರೆ ನಮ್ಮೊಳಗೆ ಇರುವ ಸಾಧನಗಳನ್ನು, ನಮ್ಮ ಸ್ವಂತ ಹಣೆಬರಹವನ್ನು ವಿನ್ಯಾಸಗೊಳಿಸಲು ನಾವು ಕಲಿಯಬಹುದು. ಜೀವನವು ನಮಗೆ ಏನು ತರುತ್ತದೆ ಎಂಬುದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಲು ಬಯಸುತ್ತೇವೆ ಎಂಬುದನ್ನು ಆಯ್ಕೆ ಮಾಡಲು ನಾವು ಕಲಿಯಬಹುದು. ಇದನ್ನು ಧ್ಯಾನದ ಮೂಲಕ ಕಲಿಯಬಹುದು. ಆದ್ದರಿಂದ ಇದು ಬಹುಶಃ ಮನುಷ್ಯನು ಕಲಿಯಬಹುದಾದ ಅತ್ಯಂತ ಪ್ರಮುಖ ಕೌಶಲ್ಯವಾಗಿದೆ. ಧ್ಯಾನದ ಅನೇಕ ವಿಧಾನಗಳಿವೆ. ಹಾರ್ಟ್ಫುಲ್ನೆಸ್ ಧ್ಯಾನವು ಪ್ರಾಣಹುತಿ ಅಥವಾ ಜೀವಶಕ್ತಿಯ ವಿಶಿಷ್ಟ ಉಡುಗೊರೆಯೊಂದಿಗೆ ಬರುತ್ತದೆ. ಇದನ್ನು ಯೋಗದ ಪ್ರಸರಣ ಎಂದು ಕರೆಯಲಾಗುತ್ತದೆ. ಇದು ಸ್ವತಃ ಅನುಭವಿಸಲು ಸುಲಭವಾಗಿಸುತ್ತದೆ. ಇದಕ್ಕೆ ಬೌದ್ಧಿಕ ಮನವೊಲಿಸುವ ಅಥವಾ ಯಾವುದೇ ನಂಬಿಕೆ ವ್ಯವಸ್ಥೆಗೆ ಬದ್ಧವಾಗುವ ಅಗತ್ಯವಿಲ್ಲ. ಇದಕ್ಕೆ ಕೇವಲ ಒಂದು ಧ್ಯಾನ ಆಸನದ ಅಗತ್ಯವಿದೆ. ಅದು ನಿಮಗೆ ಹಾರ್ಟ್ಫುಲ್ನೆಸ್ ತರಬೇತುದಾರರಿಂದ ಮಾರ್ಗದರ್ಶನ ಪಡೆಯುತ್ತದೆ. ಅನುಭವದ ಒಂದು ರುಚಿ. ಇದಕ್ಕೆ ಏನೂ ವೆಚ್ಚವಾಗುವುದಿಲ್ಲ, ಅದು ಏನನ್ನೂ ಕಸಿದುಕೊಳ್ಳುವುದಿಲ್ಲ. ನಿಮ್ಮಿಂದ ಅದು ಕೇವಲ ನೀಡುತ್ತದೆ ಮತ್ತು ನೀಡುತ್ತದೆ. ದಯವಿಟ್ಟು ಈಗಲೇ ಇದನ್ನು ಪ್ರಯತ್ನಿಸಲು ಈ ಅವಕಾಶವನ್ನು ಬಳಸಿಕೊಳ್ಳಿ.